ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಸೊ ಈ ಚಾನಲಲ್ಲಿ ನಾನು ಆಗಲೇ 4 ರೀಸನಿಂಗ್ ಸೆಕ್ಷನಲ್ ಮಾರ್ಕ್ಸ್ ಆ್ಯಂಡ್ 1 ಕ್ವಾಂಟ್ ಸೆಕ್ಷನಲ್ ಮಾರ್ಕ್ ಕೊಟ್ಟಿದ್ದೀನಿ. ಇದು ನಂದು 2ನೇ ಕ್ವಾಂಟ್ ಸೆಕ್ಷನಲ್ ಮಾರ್ಕ್ ನಾನು ಅಪ್ಲೋಡ್ ಮಾಡೋಕ್ಕೆ ಅಂತ ಡಿಸೈಡ್ ಮಾಡಿರೋದು. ಆ್ಯಂಡ್ ಈ ಕ್ವಾಂಟ್ ಸೆಕ್ಷನಲ್ ಮಾರ್ಕಲ್ಲಿ ಏನಪ್ಪ ಟ್ವಿಸ್ಟ್ ಅಂದರೆ, SBI ಕ್ಲರ್ಕಲ್ಲಿ ಅರ್ಥಮೆಟಿಕ್ ಇಲ್ಲ ಅಂದರೆ ಎಷ್ಟು ಸ್ಕೋರ್ ಮಾಡ್ಬೋದು ಅಂತ ವಿತೌಟ್ ಅರ್ಥಮೆಟಿಕ್ ಅಟೆಂಡ್ ಮಾಡ್ತೀನಿ. ಅರ್ಥಮೆಟಿಕ್ ಟೈಮ್ ಉಳಿದ್ರೂ ಅಟೆಂಡ್ ಮಾಡಲ್ಲ. ಆ್ಯಕ್ಚುಲಿ ಟೈಮ್ ಉಳಿಯಲ್ಲ ನನಗೆ ಅರ್ಥಮೆಟಿಕ್ ಅಟೆಂಡ್ ಮಾಡೋಷ್ಟು, ಬಿಕಾಸ್ 20 to 25 ವಿತೌಟ್ ಅರ್ಥಮೆಟಿಕ್ ಇರುತ್ತೆ, 10 to 12 ಅರ್ಥಮೆಟಿಕ್ ಕ್ವಶನ್ಸ್ ಇರುತ್ತೆ ಪ್ರಿಲಿಮ್ಸಲ್ಲಿ. ಸೊ ಈ ಮಾರ್ಕಲ್ಲಿ ನಂದು ಟಾರ್ಗೆಟ್ ಇರೋದು 15 ಅಷ್ಟೇ, ಬಟ್ ಎಕ್ಸಾಮಿನೇಷನ್ 25. ಸೊ ಏನಪ್ಪ ಅಂತಂದರೆ, ಈ ಥರ ಕನ್ನಡದಲ್ಲಿ ಸೆಕ್ಷನಲ್ ಮಾರ್ಕ್ ಹಾಕಿ ಅಪ್ಲೋಡ್ ಮಾಡೋರು ತುಂಬ ಕಮ್ಮಿ ಇದ್ದಾರೆ, ಮಾಡಿದಾರ ಅಂತಲೂ ಗೊತ್ತಿಲ್ಲ ನನಗೆ. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅನ್ಕೋತೀನಿ ಈ ಇನಿಷಿಯೇಟಿವ್ಗೆ. ಇನ್ನು ತುಂಬ ಕನ್ನಡದಲ್ಲಿ ಈ ಥರ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕಿಂಗ್ ಸೆಕ್ಟರ್ಗೆ ತುಂಬ ಚಾನಲ್ಗಳಾಗಿ ನಮ್ಮ ಕರ್ನಾಟಕದ ಆಸ್ಪಿರೆಂಟ್ಸ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗಿಬಿಟ್ಟು ಅವರು ನಮ್ಮ ಸ್ಟೇಟ್ ವೇಕೆನ್ಸಿನ ನಮ್ಮ ಕರ್ನಾಟಕದವರೇ ತುಂಬಂಗಾಗಲಿ ಅನ್ನೋದು ನನ್ನ ಆಸೆ. ಸೊ ನ್ಯೂ ಇಯರ್ ಅಷ್ಟರಲ್ಲಿ 1000 ಸಬ್ಸ್ಕ್ರೈಬರ್ನ ಕ್ರಾಸ್ ಮಾಡ್ತೀರಾ ಅಂತ ಅನ್ಕೋತೀನಿ. ಪ್ಲೀಸ್ ಶೇರ್ ಮಾಡಿ. ಏನಿಯೋ ಈಗ ಸ್ಟಾರ್ಟ್ ಮಾಡೋಣ. ಸೆಕ್ಷನಲ್ ಮಾರ್ಕ್ ಕ್ವಾಂಟ್ ವಿತೌಟ್ ಅರ್ಥಮೆಟಿಕ್. ಇದು ಗೈಡ್ಲಿ ಆಗ್ತಿರೋದು 2023 ನಂದು. ಈ ವರ್ಷದೆಲ್ಲ ಮಾರ್ಕ್ಸ್ ಖಾಲಿ ಆಗ್ಬಿಟ್ಟು 5 ಅಷ್ಟೇ ಅವ್ರು ಕೊಡೋದು ಸೆಕ್ಷನ್ ಮಾರ್ಕ್ಸ್. ಸೋಲೆ ಸ್ಟಾರ್ಟ್. 25, 78, 137, 198, 265. ನನಗೆ ಮಿಸ್ಸಿಂಗ್ ನಂಬರ್ ಸೀರೀಸ್ ಪ್ರಾಕ್ಟೀಸ್ ಮಾಡಿ ತುಂಬ ದಿನ ಆಗೈತೆ, ಏನಾಗುತ್ತೆ ಗೊತ್ತಿಲ್ಲ. ಇಂಟು 3 ಆಗ್ತಾಯಿದೆ, ಇಂಟು 3 ಮಲ್ಟಿಪ್ಲಿಕೇಶನ್ ಆಗ್ತಿಲ್ಲ. 25, 25, 25, 25, 50, 50, 53 ಪ್ಲಸ್ಸು 177 ಅಂದರೆ 22, 22, 50, 90. ಇಲ್ಲೆಷ್ಟಾಗ್ತಿದೆ ಅಂತ ಅಂದರೆ 30, 60, 61. ನೆಕ್ಸ್ಟು 53, 61, 62, 63, 64, 65, 67 ಆಗ್ತಿರ್ಬೇಕು. ಕರೆಕ್ಟಾ? ಎಸ್, 67. 67ನೇ. ಇಲ್ಲೆಷ್ಟಾಗ್ತಿದೆ ಅಂತಂದರೆ 67, 68, 69, 70, 71 ಆಗ್ತಿರ್ಬೇಕು. 6 ಇದು ಏನದಂತಾರಲ್ಲ ಪ್ರೈಮ್ ಸೀರೀಸು. 7, 6, 13, ದಶಕ 1, 3, 336. ಪರವಾಗಿಲ್ಲ. 9, 3 ಅಂದರೆ ನಾನು ಮಾತಾಡ್ಕೊಂಡು ಮಾಡೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. +4 +8 ಇಲ್ಲೆಷ್ಟಾಗಿದೆ? +20. ಇಲ್ಲಿ 4, ಇಲ್ಲಿ 8 ಆ್ಯಡ್ ಮಾಡಿದ್ದಾರೆ. 4, 4, 4, 8, 8, 8, 8, 16, 12 ಆ್ಯಡ್ ಆಗಬೇಕು. 33. ನೆಕ್ಸ್ಟ್ 16 ಕರೆಕ್ಟು. 2, 3, 11 ಗ್ಯಾಪು 102, 227. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತಿದೆ ಅಂತ ನಂಗೆ ಅನ್ನಿಸ್ತಿದೆ. ನಿಮಗೂ ಅನ್ನಿಸ್ತಿದೆಯಾ? ಇಂಟು 1 + 1 ಇಂಟು 2 -1 ಇಂಟು 3 + 2 ಇಂಟು 4 -4 ಇಂಟು 2 ಆಗ್ತಿದೆ, 3 ಆಗುತ್ತೆ. ಇಲ್ಲಿ ಇಂಟು 2 ಆಗುತ್ತೆ. ಸೊ ಇಂಟು 2 ಆಯಿತು ಅಂತಂದರೆ ಎಷ್ಟು? 204, 227. ನನಗೆ ಸೀರೀಸ್ ಗೊತ್ತಾಯ್ತಿಲ್ಲ, ಮಾರ್ಕ್ ರಿವ್ಯೂ ಮಾಡ್ತೀನಿ. ಟೈಮ್ ಉಳಿದ್ರೆ ಸ್ಪೀಡ್ ಮೆಸ್ಸಲ್ಲಿ ಮಾಡೋಣ. ಸೊ ನೆಕ್ಸ್ಟ್ 23, 25, 29, 37 ಗ್ಯಾಪು 85 +2 +4 +8, 2, 4, 8, 16, 7, 6, 3, 7, 6, 3, 1, 4, 5, 5, 5, 5, 53. ಗೊತ್ತಾಗ್ತಿಲ್ಲ ಅಂದರೆ ಬಿಟ್ಟು ಹೋಗ್ತಿರ್ಬೇಕು, ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಪ್ರಿಲಿಮ್ಸಲ್ಲಿ. ಇದು ನಾನು ಆಗಲೇ ವರ್ಕ್ ಮಾಡಿರೋದು ಬೇರೆ ಪ್ರಾಬ್ಲಮ್ಸ್ನ, ಇದ್ರದ್ದಲ್ಲ. ನೆಕ್ಸ್ಟ್ 28, 77, 113, 138, 154 ಕ್ವಶನ್ ಮಾರ್ಕು. ಇಲ್ಲೇನಾಗ್ತಿದೆ? ಪ್ಲಸ್ ಆಗ್ತಿದೆಯಾ? ಓಕೆ, ಪ್ಲಸ್ ಆಗ್ತಿದೆ ಅಂತ ನೋಡೋಣ. ಇಲ್ಲೇನಾಗ್ತಿದೆ ಅಂತ ನೋಡೋಣ ಫಸ್ಟು. 12, 12, 4, 16 ಪ್ಲಸ್ಸು. ಸೊ ಇಲ್ಲಿ 25 ಪ್ಲಸ್ಸು. ಕರೆಕ್ಟಾ? 25 ಪ್ಲಸ್ ಆಗ್ತಿದೆಯಾ? 25 ಪ್ಲಸ್. ಇಲ್ಲಿ 23, 13, 23, 33, 36. ಸೊ ಏನಾಗ್ತಿದೆಯಪ್ಪ ಇಲ್ಲಿ? 40 ಅಲ್ಲ 50, 49.
ಏನಾಗ್ತಿದೆ 49 ಯಾವುದ್ರಲ್ಲಿ ಬರುತ್ತೆ 49 7 7 49 ಓಕೆ 7 7 6 6 5 5 4 4 3 3 3 3 9 9 ಆ್ಯಡ್ ಮಾಡಿದರೆ 9 3 ದಶಕೊಂದು 63 153 ಅಲ್ವಾ 163 ಕಾಣಿಸ್ತಿದ್ಯಾ 24 72 180 360 540 ಕ್ವಶನ್ ಮಾರ್ಕು 24 8 3 4 4 4 4 3 12 ಓಕೆ 8 3 ಇದು 8 2 ಆಗ್ತಿದೆಯಾ 24 ಇಂಟು 3 4 3 12 2 ದಶಕ 1 3 3 3 6 1 7 ಕರೆಕ್ಟು ಇದು ಇಂಟು 2 ಇದು ಇಂಟು 2 ಅಲ್ಲ ಇದು ಇಂಟು 2/3ನಾ 2/3 ಆಗ್ತೈತೆ ಅನ್ಸುತ್ತಲ್ಲ ಅಲ್ವಾ 3 ಇಂಟು 2.5 ಇಂಟು 2 ಇಂಟು 1.5 ಇಂಟು 1 540 ಆ್ಯಕ್ಚುಲಿ ಮಿಸ್ಸಿಂಗ್ ನಂಬರ್ ಒಂದ್ಸಲ ತಪ್ಪು ಮಾಡ್ತೀನಿ ಇವೆಲ್ಲ ಅರ್ಥಮೆಟಿಕ್ ಶೋ ಮಾಡಿದ ಡಿ ಎ ಮಾಡಲೇಬೇಕು ಶೋ ಮಾಡ್ತೀನಿ ಡಿ ಎ ಕೂಡ ಯಾಕೋ ಲೆಂತ್ ಇದೆ ಅಂತ ನಂಗೆ ಅನಿಸ್ತಿದೆ ಬಟ್ ಇಟ್ಸ್ ಓಕೆ ಏನಿದೆ ಡಾಟಾ ದ ಗಿವನ್ ಲೈನ್ ಗ್ರಾಫ್ ಶೋ ದ ಪ್ರೊಡಕ್ಷನ್ ಆಫ್ ವಾಟರ್ ಮೆಲನ್ ಇಂದ 2000 ಓಕೆ 5 ಇಯರ್ಸ್ ಓಕೆ ಡಿಫ್ರೆನ್ಸು ಅಷ್ಟೇ ಡಾಟಾಲಿರೋದೇನೆ ಟೋಟಲ್ ಟಾರ್ಗೆಟ್ ಪ್ರೊಡಕ್ಷನ್ ಆಫ್ ವಾಟರ್ ಮೆಲನ್ ಟೋಟಲ್ ಆ್ಯಕ್ಚುಯಲ್ ಪ್ರೊಡಕ್ಷನ್ ಓಕೆ ಟಾರ್ಗೆಟ್ ಆ್ಯಕ್ಚುಯಲ್ ಎಷ್ಟು ಇಯರ್ ಇದೆ 2011ರಿಂದ 2011 2012 13 14 15 ಇದು ರೆಡ್ ಕಲರ್ ಬ್ಲೂ ಕಲರು ಟೋಟಲ್ ಪ್ರೊಡಕ್ಷನ್ ಟಾರ್ಗೆಟ್ ಎಷ್ಟು ಬ್ಲೂ ಕಲರು 120 30 40 50 ಅಲ್ಲ 20 40 ಅಲ್ಲ 30 40 50 20 ಎಷ್ಟು ಸ್ಟಾರ್ಟ್ ಆಗಿದೆ ಅಲ್ಲಿ ಒಂದೊಂದು ಲೈನಿಗೆ ಎಷ್ಟಿದೆ 6 / 5 5 12 20 32 20 12 ಕಮ್ಮಿ 180 170 160 158 ಕರೆಕ್ಟ್ ಅನ್ಕೋತೀನಿ ತಪ್ಪಾದ್ರು ಹೋಯ್ತು ಇನ್ನು 300 120 144 ಕರೆಕ್ಟಾ 144 ಮತ್ತೆ 24 120 132 144 12 ತಪ್ಪಾಯ್ತಲ್ಲಪ್ಪ ಇದು ಇಲ್ಲಿ 5 ಅಲ್ಲ 10 20 30 40 ಆಗುತ್ತೆ 10 15 30 15 ಶಿಟ್ 120 30 35 45 120 135 140 150 165 ಇದು 120 15 30 150 ಇಲ್ಲಿ 240 30 270 ಇಲ್ಲಿ 135 ಟಾರ್ಗೆಟ್ ಆಕ್ಚುಲಿ 180 ಟೈಮ್ ಎಷ್ಟಾಯಿತು 240 120 ನೆಕ್ಸ್ಟ್ ಏನು 15 ಕಮ್ಮಿ 225 180 195 195 210 225 okay if the ratio of the target production of water melon 2014 to the target to 2014 to 2015 is to 3:4 so 3:4 ಅಂತಂದ್ರೆ ಎಲ್ಲಪ್ಪ ಅದು ಎಷ್ಟು ಟಾರ್ಗೆಟ್ 2017 360 okay and the target production of 2016 is 20% more than the actual production target production is 20% more this is 20% more ಅಂತಂದ್ರೆ this is 120% so 5/6 100% 6 5 30 then the actual 300 ನಿಮಿಷ ಆಗೋಯ್ತು ಇದಕ್ಕೆ find the average actual production 11 14 15
11 14 15 100 200 300 400 490 500 520 600 divided by 3. The actual production of automobile in 2011 is what percentage of the target production of automobile in 2012 and 2012 and 180 is what percentage of 450. ಆರು 18 3 3 6 by 15 6 by 15 1 by 15 ಮರ್ತೋಯ್ತು ನನಗೆ ಇಂಟು 100 100 ಮಾಡಿದರೆ 15 5 3 2 15 15 10% is 45 180 ಅಲ್ವಾ ಏನು ಮತ್ತೊಂದ್ಸತಿ ನೋಡೋಣ ಹಾಕಬೇಕು ವಾಟರ್ಮೆಲನ್ 2011 actual production of watermelon in 2011 is 180 is what percentage of target production in 2012 and 13 together 450 is what percentage ಅಂದ್ರೆ 4 4 4 8 4 4 4 8 4 3 12 4 4 16 40 40% the ratio of the actual production of watermelon in 2012 and 13 actual production 12 and 13 is 360 ಕಾಣಿಸ್ತಿದ್ಯಾ 360 together to the target production of watermelon 12 300 6:5 out of total actual production of watermelon 12 and 14 actual production 12 and 14 240 and 225 20% watermelon damaged 25% damaged ಅಂತ ಅಂದ್ರೆ 4 ಅಂದ್ರೆ 180 and 20% 20 50 ಹೋದ್ರೆ 175 so 50 damaged 60 damaged. Okay, next find the total number actual undamaged 36 5 ಕಮ್ಮಿ ಸರಿ ಇಲ್ಲ 12 and 14 12 14 240 225 ಎಷ್ಟು 25% ಅಂದರೆ 1/4 4 24 60 ಹೋದರೆ 180 ಕರೆಕ್ಟು ಸೊ ಇದೆಷ್ಟು 20% 2014ರಲ್ಲಿ 20% 10% 22.5 20% ಅಂತ ಅಂದರೆ 2/5 5 1 5 5 2 4 20 2 ಉಳಿತು 5 5 25 45 ಹೋಗಬೇಕು ಸೊ 45 ಹೋದರೆ 80 ಆಗೋದು ತರೀತಾರೆ ನನ್ನ ಮಗನೇ 360 ಓವರ್ ಸ್ಮಾರ್ಟ್ ಹಾಕೋರಿಗೆ ಅದು ಸೊ ಇನ್ನು 8 ನಿಮಿಷ ಇದೆ ಆ್ಯಕ್ಚುಲಿ 10 ಆಯಿತು ಅನ್ಕೋತೀನಿ ಓಕೆ ನಮ್ಮ ಟಾರ್ಗೆಟ್ ಅಂತೂ ರೀಚ್ ಆಗುತ್ತೆ ಅನಿಸುತ್ತೆ ಮೈನಸ್ ಪ್ಲಸ್ 192 ಯಾವ್ದು ಬರುತ್ತೆ 12 187 ಬರುತ್ತೆ 12 ಓಕೆ 12 ಇಂಟು 16 ಇಂಟು 12 ಬರುತ್ತೆ ಅಂಡ್ 208 ಅಂದರೆ 4 5 20 4 7 452 ಅಂದರೆ 26 ಇಂಟು 2 ಇಂಟು 4 26 ಅಂದರೆ 13 ಇಂಟು 2 ಇಂಟು 2 ಇಂಟು 4 ಸೊ 13 ಅಂದರೆ 13 4 4 8 8 16 13 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ವೈ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಆಪ್ಷನ್ ಇಲ್ಲಿದೆ ಸೊ ಪ್ಲಸ್ ಮೈನಸ್ 52 97 97 ಇಷ್ಟೊಂದು ಸ್ಲೋ ಇದ್ದೀನಿ ಇದು 60
ಅಂದರೆ 6 60 9 5 12 5 60 ಇದು ಇದಕ್ಕಿಂತ ಗ್ರೇಟು. ಓಕೆನಾ? ಇದು ಇದಕ್ಕಿಂತ ಗ್ರೇಟು, ಇದು ಇದಕ್ಕಿಂತ ಗ್ರೇಟು, ಬಟ್ ಇದಕ್ಕಿಂತ ಕಮ್ಮಿ CMD. ಆ್ಯಕ್ಚುಲಿ 30 ಸೆಕೆಂಡ್ಸಲ್ಲಿ ಆಗಬೇಕು ಇವು, ಬಟ್ ನಾನು ಜಾಸ್ತಿ ಆಗ್ತಿದೆ. ಪ್ಲಸ್ ಮೈನಸ್ ಅಂದರೆ ಪ್ಲಸ್ಸು, ಮೈನಸ್ ಪ್ಲಸ್ ಮೈನಸ್ ಮೈನಸ್. ಓಹೋ, ಮೈನಸ್ಸು ಪ್ಲಸ್ ಮೈನಸ್ ಮೈನಸ್. ಓಕೆ, 15 ಅಂದರೆ 9,654. 22 117 117 19ರಲ್ಲಿ ಬರುತ್ತಲ್ವಾ? ಅಲ್ಲ 117 ಅದ್ರಲ್ಲಿ ಬರುತ್ತೆ. 3 3 3 3 3 3 9 3 9 13. ಸೊ ಇದು ಗ್ರೇಟರ್ ದ್ಯಾನ್ ದಿಸ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್, ಗ್ರೇಟರ್ ದ್ಯಾನ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್. ಎಷ್ಟು ಕ್ವಶನ್ ಸಾಲ್ವ್ ಆಯ್ತು ರೀ? ಇನ್ನು 5 ನಿಮಿಷ ಇದೆ. ಮೈನಸ್ ಇದೆ, ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್ 351. ಎಲ್ಲ ಇದೆ ಥರ 3 15. ಓಕೆ, 3 1 3 3 1 3 3 ಒಳ್ಳ 13 9 27 ಇಂಟು 13. ಫಸ್ಟ್ ಒಂದು ಗೊತ್ತಾಯಿತು. ಸೆಕೆಂಡ್ ಒಂದು 377 ಅಂತಂದರೆ 3 3 3ರಿಂದ ಹೋಗಲ್ಲ, 9 9ರಿಂದ ಹೋಗಲ್ಲ, 3 26 26. ಓಕೆ, 13 13 13 26 11 ಉಳಿತು 13 9. ಓಕೆ, ಇದು ಕರೆಕ್ಟ್ ಆಯ್ತಾ? 29 ಮೈನಸ್ 13. 16 ಆಯ್ತಲ್ಲ. 29 ಮೈನಸ್ 13 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್. ಸ್ವಲ್ಪ ಲೆಂತಿನೇ ಕೊಟ್ಟವನೇ ಇಲ್ಲ. ನಾನು ಕಮ್ಮಿ ಸ್ಕೋರ್ ಮಾಡಬೇಕು ಅಂತಲೇ ಮಾನವರದಿ ಕಳ್ಳಿಯಾಕೆ ಲೈವಲ್ಲಿ. ಮೈನಸ್ ಮೈನಸ್ ಪ್ಲಸ್ ಮೈನಸ್ ಇಂಟು 2 ಮಾಡಬೇಕು. ಓಕೆ, 338. ಇಷ್ಟೊಂದು ಲೆಂತಿ ಕೊಡ್ರಿ, ಏನು ಮಾಡೋದು? 4 4ರಿಂದ ಹೋಗಲ್ಲ, 6 6. ಓಕೆ, 2ರಿಂದಲೇ ಮಾಡ್ತೀನಿ. 2 ಇಂಟು 2 1 2 2 6 12 2 9 169 169 ಅಂದರೆ 13. 2 ಇಂಟು 13 ಇಂಟು 13 ಇದರಿಂದಲೇ ಹೋಗ್ಬೇಕು. 52 ಬರಬೇಕು ಅಂದರೆ 13 13 17 26 13. ಕರೆಕ್ಟಾ? 2 1 2 ಒಂದು ಉಳಿತು. 2 6 12 2 9 18 13 3 ಅಂತಂದರೆ 13 13 ಇಂಟು 13 2 13 13 13 30 13 13 26 ಇಂಟು 13 49 ಬರುತ್ತೆ. ಅಲ್ಲಿ ಕೇಳಿರೋದು 50 ಇಂಟು 2 ಇದೆಯಲ್ಲ, ಶಿಟ್. 2 4. ಓಕೆ 4. ಸೊ ಇದು 2 13 13 26 26 26 ಇಂಟು 26. ಸೊ ಇದು 140 140 17 14 20 20ರಿಂದ ಬೇಡ, 10ರಿಂದ 14 14 ಇಂಟು 10 ಇದು 20 14 14 28. ಸೊ ಗ್ರೇಟರ್, 2 ಗ್ರೇಟರ್ ತಾನೆ. ವೈ ಇಸ್ ಗ್ರೇಟರ್ ಅಲ್ವಾ? ಮೈನಸ್ ಇದೆ ಬಟ್ ಗ್ರೇಟರ್ ದ್ಯಾನ್ ದಿಸ್. ಓಕೆ, ವೈ ಇಸ್ ಗ್ರೇಟರ್. 2 ನಿಮಿಷ ಆಗೋಯ್ತು. ಸ್ಪೀಡ್ ಮೆಥೆಲ್ಲ ಮುಗೀತು ಅನಿಸುತ್ತೆ. ಮುಗಿದಿಲ್ಲ. ಸಿಂಪ್ಲಿಫಿಕೇಶನ್ನೇ ಬಂದಿಲ್ಲ ಎಷ್ಟೊತ್ತು. 35% ಇಂಟು 220 ಡಿವೈಡೆಡ್ ಬೈ 77 ಪ್ಲಸ್ 45% ಅಂತಂದರೆ 45 5 9 7 5 260 ಅಂದರೆ 26 2 13 13 9 117 7 7 14 4 ದಶಕ 1 9 194 30 ಸೆಕೆಂಡು. ಓಕೆ, 6 ಇಂಟು 4 6 4 24 ಪ್ಲಸ್ 2 2 4 28 ಮೈನಸ್ 5 5 25 3. ಓಕೆ, ನೆಕ್ಸ್ಟ್ 84% ಆಫ್ 180 84 ಇಂಟು 18 18 ಆಗುತ್ತಲ್ಲ. ಓಕೆ, 2 5 84%. 83.33 83.33 ವ್ಯಾಲ್ಯೂ ಮಾಡ್ತೀವಿ. ನನಗೆ 83.33 5/6.
5/6 ಇಂಟು 6 6 3 18 3 5 15 150 ಪ್ಲಸ್ 1/7 7 3 21 30 180 ನೋಡಿದ್ರೆ ಫ್ರಾಕ್ಷನ್ ವ್ಯಾಲ್ಯೂಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಗೊತ್ತಾಗುತ್ತೆ. ನಾನೇ ಮರ್ತ್ಬಿಟ್ಟಿದ್ದೆ, ಕಲ್ತಿರೋನೇ ಮರ್ತಿದ್ದೀನಿ. 10% ಆಫ್ 150 15 2% ಆಫ್ 35 2% ಆಫ್ 35 ಅಂದರೆ 10% 35 10% ಡಿವೈಡ್ ಬೈ 5 5 22. ಅಯ್ಯೋ ಸಿಂಪ್ಲಿಫಿಕೇಶನ್ ಇನ್ನೂ ಇತ್ತಲ್ಲಪ್ಪ. 25% 1/4 4 5 20 ಡಿವೈಡ್ ಬೈ 2 10 10 ಪ್ಲಸ್ 90 25% 40 40/2 20 20 90 110 ಎಲ್ಲಿ ತಪ್ಪಾಯಿತು. 25% ಆಫ್ 200 25% 200 ಅಂದರೆ 1/4 4 4 4 5 50 50 25 25 90 115. ಇದೊಂದು ಮಾಡ್ಬೋದಿತ್ತು. ಟೋಟಲ್ ನಂಬರ್ ಆಫ್ ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ಎಲ್ಲೋ ಕಾರ್ನ್ಸ್ ಸೋಲ್ಡ್ ಬೈ ಶಾಪ್ ಬಿ. ಎಲ್ಲೋ ನಂಬರ್ ಆಫ್ ಆಗಲ್ಲ. ಇದೊಂದು ಮಾಡ್ಬೋದು. 1 2 3 4. ಸೊ ಸ್ಪೀಡ್ ಜಾಸ್ತಿ ಇರೋರು ಇಲ್ಲೊಂದು 5 ಮಾರ್ಕ್ಸ್ ತಗೋಬೋದು. ನನ್ನ ಸ್ಪೀಡ್ ಕಮ್ಮಿ ಇರೋದ್ರಿಂದ ನಾನು ಸಬ್ಮಿಟ್ ಕೊಡ್ತೀನಿ. ಇಲ್ಲಿ 20 ಹೇಳಿಲ್ವಾ? 25 ವಿತೌಟ್ ಅರ್ಥಮೆಟಿಕ್ ಇರುತ್ತೆ. 90% ಅಕ್ಯುರಸಿ. ತಪ್ಪಾಗಿದೆಯಾ? 2 ತಪ್ಪಾಗಿದೆ. 2 ತಪ್ಪಾಗಿದೆಯಾ? ಹೆಂಗೆ? ಸೊ ಇದರಲ್ಲಿ 69% ವಿತೌಟ್ ಅರ್ಥಮೆಟಿಕ್ ಇದು. ಅದರಲ್ಲಿ ನಂದು 2 ರಾಂಗ್ ಆಗಿದೆ. ಸೊ ಆ 2 ರಾಂಗ್ ಆಗಿಲ್ಲ ಅಂದಿದ್ರೆ ಮೇ ಬಿ ಇನ್ನೂ ಜಾಸ್ತಿ ಬರ್ತಿತ್ತು. ಸೊ 2 ರಾಂಗ್ ಇದೆ. 15 ಟಾರ್ಗೆಟ್ ಇದ್ದಿದ್ದು. 17.5 20 ಅಟೆಂಪ್ಟ್ಸು. ಯೂಶಲಿ ರಾಂಗ್ ಆಗಲ್ಲ, ಬಟ್ ಯಾವ್ದು ರಾಂಗ್ ಆಗಿದೆ ಅಂತ ನೋಡೋಣ. ಆನ್ಸರ್ಸ್ ಇವೇ ರಾಂಗ್ ಆಗಿರೋದು. CNDನ ಲೆಂತ್ ಇತ್ತು. ಓಕೆ, ನಂದು ರಾಂಗ್ ಇರುತ್ತೆ. ಆಲ್ರೆಡಿ ಕ್ವೆಶನ್ ಯಾವಾಗಲೂ ಏನಾದ್ರು ಎಡ್ವರ್ಟ್ ಮಾಡ್ಕೊತೀನಿ, ಬೇಗ ಮಾಡಬೇಕಂತ. ಇದು CNDನ. ಓಕೆ, ಇದು 2 ರಾಂಗು. ಸೊ ಪರ್ಸೆಂಟೇಜ್ ಎಷ್ಟಿತ್ತು? ಇದು ವಿತೌಟ್ ಅರ್ಥಮೆಟಿಕ್. ನಾನು ಅರ್ಥಮೆಟಿಕ್ ಒಂದು ಅಟೆಂಡ್ ಮಾಡಿಲ್ಲ. ಆ್ಯಂಡ್ ಈವನ್ ಇನ್ನೂ 5 ಕ್ವಶನ್ಸ್ ಅಟೆಂಡ್ ಮಾಡ್ಬೋದಿತ್ತು. ಸೊ ನೀವು ಪರ್ಸೆಂಟೇಜ್ ನೋಡಿದರೆ ಪರ್ಸೆಂಟೇಜ್ ಬಂದುಬಿಟ್ಟು 69 70% ಇದೆ. ಓಕೆನಾ? ನೀವು ಆ ರಿಮೈನಿಂಗ್ 5 ಆನ್ಸರ್ ಮಾಡಿದಿದ್ರೆ 25 ಸ್ಕೋರ್ ಆಗಿದ್ರೆ ಮಿನಿಮಮ್ 80 ಕ್ರಾಸ್ ಆಗ್ತಿತ್ತು. ಸೊ ಇಟ್ಸ್ ಓಕೆ, ಮಾಡ್ಬೋದು ವಿತೌಟ್ ಅರ್ಥಮೆಟಿಕ್. ಬಟ್ ಅರ್ಥಮೆಟಿಕ್ ಈಸಿ ಇರುತ್ತೆ. ಸ್ಪೀಡ್ ಜಾಸ್ತಿ ಇರೋರು ಅರ್ಥಮೆಟಿಕ್ ಅಟೆಂಡ್ ಮಾಡ್ಬೋದು. ಸೊ ಇದಿಷ್ಟು ಈ ಮಾರ್ಕಿಗೆ. ಥ್ಯಾಂಕ್ ಯು.